ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಆ ಭಗವಂತ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಈ ಒಂದು ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೇ ಆಯಿತು ಅಂತಂದರೆ ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ಈ ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದು ಏನು ವಿಡಿಯೋ ಅಂತ ಅಂದ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇರೋವಂಥದ್ದು ರಿಂಗ್ ಡಿಸೈನ್, ಅಂದರೆ ಒಂದು ರಿಂಗನ್ನು ಯೂಸ್ ಮಾಡಿ ಯಾವ ರೀತಿ ಡಿಸೈನನ್ನು ಹಾಕೋದು ಅನ್ನೋದನ್ನು. ಸೊ ಮೊದಲಿಗೆ ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ಕೊಳ್ಳಿ. ಇದು ನೀವು 4 ಚೈನ್ಗಳನ್ನು ಹಾಕ್ಕೋಬೇಕು. ನಾನಿಲ್ಲಿ ಫಸ್ಟು 3 ಹಾಕಿ ನೋಡಿದೆ, ಸೊ ಅದು ನೋಡಿಕೊಂಡು ಇಲ್ಲಿ 4 ಚೈನನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು. ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರಲಿ. ನಾನಿಲ್ಲಿ 4 ಚೈನ್ ಆಗಿದ ತಕ್ಷಣ ಏನು ಮಾಡಿದೆ ಇಲ್ಲ ಅಂತಂದರೆ 3 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆಗೆ ನೀವು ಲಾಕ್ ಮಾಡ್ಕೋಬೇಕು. ಎಗೇನ್ ಮತ್ತೆ ಪುನಃ 4 ಚೈನ್ಗಳನ್ನು ಹಾಕ್ತಾ ಇರೋವಂಥದ್ದು ನೋಡಿ. ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ 4 3 4 ಚೈನು. ಈಗ ನಾನು ರಿಂಗಿಗೆ ಲಾಕ್ ಮಾಡ್ತಾ ಇರೋವಂಥದ್ದು. ಇವಾಗ ನಾವು 4 ಚೈನ್ ಆಗಿದ ತಕ್ಷಣ ಲಾಕ್ ಮಾಡಿದ್ವಲ್ಲ, ಸೊ ಈಗ ನಾವು ನೋಡಿ ಆ ರಿಂಗಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ ಒಂದೊಂದು ಥರ ಆಯಿತು. ಇವಾಗ ನಾನು ಡಬಲ್ ಕ್ರೋಶೆಟ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಅಂತಂದರೆ ಸೂಜಿ ಮೇಲೆ ದಾರ, 2ರಲ್ಲಿ 1, 2ರಲ್ಲಿ 1 ನೋಡಿ. ಸೂಜಿ ಮೇಲೆ ದಾರ, 2ರಲ್ಲಿ 1, ಎಗೇನ್ 2ರಲ್ಲಿ 1. ಇವಾಗ ಇಲ್ಲಿ ನಮಗೆ ಇಲ್ಲಿ ಡಬಲ್ ಕ್ರೋಶೆಟ್ ಆಗ್ತಾ ಹೋಗುತ್ತೆ. ಇದೇ ಥರ ಇಲ್ಲಿ ನಾವು 20 ಡಬಲ್ ಕ್ರೋಶೆಟ್ನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಆ್ಯಕ್ಚುಲಿ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು, ಯಾಕಂದರೆ ಇಲ್ಲಿ ನಾವು ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡ್ಬೋದಾಗಿತ್ತು. ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಕ್ರೋಶ ಹೇಗೆ ಆಗ್ತೀವಿ ಅನ್ನೋದೇ ಕೂಡ ಗೊತ್ತಾಗೋದೇ ಇಲ್ಲ. ಅದು ಫುಲ್ ಬೇಗ ಬೇಗ ಮೂವ್ ಆಗ್ತಾ ಹೋಗುತ್ತಲ್ವ. ಹಾಗಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಒಂದು 2 ರಿಂಗ್ ಹಾಕೋವರೆಗೂ ಕೂಡ ಸ್ಲೋ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಒಂದು ರಿಂಗನ್ನು ಕಂಪ್ಲೀಟ್ ಮಾಡೋದಕ್ಕೆ ನನಗೆ 1.5 ನಿಮಿಷದಿಂದ 2 ನಿಮಿಷ ಆಗ್ತಾಯಿತ್ತು. ಇಲ್ಲಿ ನಾನು ನಿಮಗೆ ತೋರಿಸ್ಕೊಂಡು ನಿಂಗೆ ಈ ಥರ ಹಾಕಬೇಕು ಅಂತ ಹೇಳ್ಕೊಂಡು ಹಾಕೋದ್ರಿಂದ ನನಗಿಲ್ಲಿ 2 ನಿಮಿಷಕ್ಕೆ 1 ರಿಂಗನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಇಲ್ಲಿ ಕೌಂಟ್ ಕೂಡ ಮಾಡ್ತಾಯಿದ್ದೀನಿ. ನನಗಿಲ್ಲಿ 19 ಬಂತು. ಸೊ ಈಗ ನಾನು ಇನ್ನೊಂದು 2 ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ, ಅದನ್ನು ಫಿಲ್ಲಪ್ ಮಾಡೋಕ್ಕೋಸ್ಕರ ಏನು ಮಾಡಿದೆ, ಇಲ್ಲಿ ಇನ್ನೊಂದು 2 ನಾನು ಹಾಕ್ಕೊಂಡಿದ್ದೀನಿ. ನಿಮಗಿಲ್ಲಿ 20 ಅಥವಾ 21 ಬರುತ್ತಷ್ಟೆ. ನನಗಿಲ್ಲಿ 21 ಬಂತು, ಆದರೆ ಒಂದು ರಿಂಗಿಗೆ ಒಂದು 2-3 ರಿಂಗಿಗೆ 20 ಕೂಡ ಬಂತು ನೋಡಿ. ಅದು ಫುಲ್ಲು ಕರೆಕ್ಟಾಗಿ ಫಿಲ್ಲಪ್ ಆಗಬೇಕು, ಅದು ಕಾಣಬಾರ್ದು ಎಲ್ಲೂ ಕೂಡ ರಿಂಗು ನೋಡಿ. ಈಗ ನಾವು ಎಲ್ಲಿ ಅವಾಗಲೇ ಲಾಕ್ ಮಾಡ್ಕೊಂಡಿದ್ವಿ ನೋಡಿ, ಸ್ವಲ್ಪ ಲೂಸ್ ಇದೆ ನೋಡಿ, ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಕಾಣ್ತಾ ಇದೆ ಅಲ್ವಾ ನೋಡಿ, ಇಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಇವಾಗ ಏನು ಮಾಡಬೇಕು, ಮತ್ತೆ ಪುನಃ ಲಾಕ್ ಮಾಡಬೇಕು. ಎಲ್ಲಿಗೆ? ಈಗ ನಾವು ಸೀರೆಯಿಂದ ಕೆಳಗಡೆ ಒಂದು ಲಾಕ್ ಮಾಡ್ಕೊಂಡಿದ್ವಿ ನಾವು. ಆ ಒಂದು 4 ಚೈನ್ ಗ್ಯಾಪ್ ಆಗಿದ ತಕ್ಷಣ ನಾವೇನು ಮಾಡಿದ್ವಿ ನೋಡಿ, ಅದು ಲಾಕ್ ಮಾಡ್ಕೊಂಡು ಹೋಗೋದು ಒಂಥರ ಗೆಜ್ಜೆ ಥರ ಕಾಣಿಸುತ್ತೆ ನಿಮಗೆ. ನಾನು ಫಿಂಗರ್ ಇಟ್ಟು ಕೂಡ ತೋರಿಸ್ತಾಯಿದ್ದೀನಿ ನೋಡಿ, ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ ನೀವೀಗ 1 2 3 ಚೈನನ್ನು ನೀವು ರಿಂಗಿಗೆ ಲಾಕ್ 3 ಚೈನ್ ಹಾಕ್ಕೊಂಡು ರಿಂಗಿಗೆ ನೀವು ಲಾಕ್ ಮಾಡ್ಕೋಬೇಕು ನೋಡಿ. ಅದೆಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಎಗೈನ್ ಮತ್ತೆ ಪುನಃ ನೀವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದೇ ಥರನೇ ಫುಲ್ಲು ನೀವು ಹಾಗೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 4 ಚೈನು ನೋಡಿ, 4 ಚೈನ್ ಆಯಿತು. ಇಲ್ಲಿವಾಗ ನಾನು ಸೀರೆಗೆ ಲಾಕ್ ಮಾಡ್ತಾ ಇರೋವಂಥದ್ದು. ನಿಮ್ಗೆ ಇದ್ರಲ್ಲಿ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಬೈ ಚಾನ್ಸ್ ನಿಮಗೆ ಸೀರೆಗೆ ಚೈನ್ ಹಾಕಿ ಲಾಕ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ನಿಮಗಿಲ್ಲಿ ನಾನಿವಾಗ ತೋರಿಸ್ತಾ ಇದ್ದೀನಿ, ಜಿಗ್ಜಾಗ್ ಮಾಡಿರ್ತಾರೆ ನೋಡಿ, ಅಲ್ಲಿ ನಿಮಗೆ 2 ಗ್ಯಾಪಿಗೆ 3 ಚೈನ್ ಬರುತ್ತೆ, 3 ಗ್ಯಾಪಿಗೆ 4 ಚೈನನ್ನು ನಾವು ಹಾಕ್ಬೋದು ನೋಡಿ. ಅದನ್ನು ಕೌಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆ ಜಿಗ್ಜಾಗ್ ಮಾಡಿದಾರಲ್ಲ ಅಲ್ಲಿ ನಿಮಗೆ ಸ್ಪೇಸಸ್ ನಿಮಗೆ ಸಿಗುತ್ತೆ. ಒಂದು ಟಿಪ್ ಅಂತಲೇ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೋಬೇಕು, ಸ್ಟ್ರೈಟಾಗಿ ಇಡಬೇಕು, ಲಾಕ್ ಮಾಡಬೇಕಾಗತ್ತೆ. ಆ ಥರ ಏನು ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಈಗ ಮತ್ತೆ ಪುನಃ ರಿಂಗಿಗೆ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ, 2ನೇ ಸತಿ ದಾರ ತೊಗೊಂಡ್ರೆ ನೀವು ಡಬಲ್ ಕ್ರೋಶೆಟ್ಟು ಆಗುತ್ತೆ. ನೀವು ಒಂದೇ ಸತಿ ಏನು ಮಾಡಿ ಗೊತ್ತಾ, ಕೌಂಟ್ ಮಾಡ್ಕೊಂಡ್ಬಿಡಿ. 20 21 ಅಷ್ಟು ಬರುತ್ತೆ ಅನ್ನೋದಾಯಿತು ಅಂದರೆ ಕೌಂಟ್ ಮಾಡಿಕೊಂಡ್ರೆ ಎಲ್ಲ ರಿಂಗೂ ಕೂಡ ಒಂದೇ ಸಮಕ್ಕೆ ಬರುತ್ತೆ ನಿಮಗೆ. ಎಲ್ಲೂ ಏನೂ ವೇರಿಯೇಷನ್ನೇ ಆಗಲ್ಲ. ನೀವೇನು ಕ್ರೋಶೆಟ್ ತೊಗೋತಿರಲ್ಲ
ಡಬಲ್ ಕ್ರೋಶೆಟ್ ಏನು ತೊಗೊತಿರಲ್ಲ, ಸ್ವಲ್ಪ ಟೈಟಾಗೇ ಇರಲಿ. ತೀರಾ ಲೂಸ್ ಮಾಡೋಕ್ಕೋಯ್ತು ಅಂದರೆ ಅದಷ್ಟು ಚೆನ್ನಾಗಿರಲ್ಲ. ಯಾಕೆಂದರೆ ಇದ್ರ ಕೆಳಗಡೆ ಇನ್ನೊಂದು ಲೈನ್ ಬರುತ್ತಲ್ಲ ಬೀಡ್ಸ್ಗೆ, ಅದು ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಬೀಡ್ಸ್ ಲೈನ್ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಗಲ್ಲಿ ಗ್ಯಾಪ್ ಕಾಣ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು, ಟೈಟಾಗೆ ನೀವು ತೊಗೊಂಡೋಗಿ. ಒಂದು ಕ್ರೋಶೆಟ್ ಎಕ್ಸ್ಟ್ರಾ ಆದ್ರೂ ಏನು ಚಿಂತೆ ಪಡಬೇಡಿ. ಈಗ ಬೈ ಚಾನ್ಸ್ ಮೇಡಮ್ ನೀವು 20 ಹೇಳಿದ್ರಾ, 21 ಹೇಳಿದ್ರಾ, 22 ಬಂತಾ, ತಲೆ ಕೆಡ್ಸ್ಕೋಬೇಡಿ, ತಗೊಳ್ಳಿ. 22 ಬಂದ್ರೂ ನೀವು ತೊಗೊಂಡು ರಿಂಗ್ನ ಪೂರ್ತಿ ನೀವು ಕಂಪ್ಲೀಟ್ನ ಮಾಡ್ಕೊಳ್ಳಿ. ಇದಕ್ಕೆ ನೀವು ಈ ಡಿಸೈನ್ಗೆ 750 to 800 ಆರಾಮ್ಸೆ ಆಗಿ ಚಾರ್ಜ್ ಮಾಡ್ಬೋದು. ಅಂದರೆ ಡಿಪೆಂಡ್ ಅಪಾನ್ಸ್ ಇನ್ ಯುವರ್ ಏರಿಯಾಸ್. ನಿಮ್ಮ ಏರಿಯಾದಲ್ಲಿ ಎಷ್ಟು ಕೊಡುತ್ತೆ ಅಂತ ನೋಡ್ಕೊಳ್ಳಿ, ಅದ್ರ ಮೇಲೆ ನೀವು ಚಾರ್ಜನ್ನು ಮಾಡ್ಕೋಬೋದು. ಇದನ್ನು ನೋಡಿ, ಇವಾಗ ಇದೊಂದು ರಿಂಗನ್ನು ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತಿಲ್ಲ ನನಗೆ. ನನಗೊಂದು ಹೇಳಿದ್ನಲ್ಲ ನಿಮಗೆ, ಒಂದು ಸರ್ತಿ 20 ಬಂತು, ಒಂದು ಸರ್ತಿ 19, ಇನ್ನೊಂದು ಸರ್ತಿ 21 ಕೂಡ ಬಂತು. ಪ್ರತಿ ಸತಿ ನೀವು ಒಂದು ಕೌಂಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಸಮ ಬರಬೇಕಲ್ವ, ಹಾಗಾಗಿ ನೀವು ಕೌಂಟ್ ಮಾಡಿಕೊಂಡು ಮಾಡಿ. ಒಂದು 2 or 3 ಎಕ್ಸ್ಟ್ರಾ ಬಂದರೆ ಏನು ಸಮಸ್ಯೆ ಏನಾಗಲ್ಲ. ಬಟ್ ನಮಗೇನಂದರೆ ರಿಂಗು ಫುಲ್ಲು ಎಲ್ಲೂ ಕೂಡ ಕಾಣಬಾರ್ದು, ಫಿಲ್ಲಪ್ ಆದರೆ ಸಾಕು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ಡಿಸೈನು ತುಂಬ ಆರಾಮಾಗಿ ಹಾಕ್ಬೋದು. ಅಂದರೆ ಎಲ್ಲೂ ನಿಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ. ಬೇಸ್ ಲೈನ್ ಇರಲ್ಲ, ಏನಿಲ್ಲ, ಆರಾಮಾಗಿ ಇದನ್ನು ನಾವು ಹಾಕ್ಬೋದು. ನೀವು ನೋಡಿ, ರಿಂಗಿಗೆ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಲಾಕ್ ಮಾಡಿ. ಸ್ಟಾರ್ಟಿಂಗು ಎಲ್ಲಿ ಮಾಡಿರ್ತೀರಲ್ಲ, ಲಾಕ್ ಮಾಡ್ಕೊಂಡಿದ್ದೀರಲ್ಲ ಸ್ಟಾರ್ಟಿಂಗು, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಗೇನ್ ಮತ್ತೆ ಪುನಃ ನೀವು ಸೀರೆಗೆ ಲಾಕ್ ಮಾಡಿರ್ತೀರ ನೋಡಿ, ಅಲ್ಲಿಗೆ ಲಾಕ್ ಮಾಡಿಕೊಂಡು ನೀವು ತೊಗೋಬೇಕಾಗತ್ತೆ. ಫಸ್ಟು ರಿಂಗಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೀರೆಗೆ ನೀವೊಂದು ಲಾಕ್ ಮಾಡ್ಕೊಂಡಿದ್ದೀರಲ್ಲ 4 ಚೈನ್ ಹಾಕಿ, ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಎಷ್ಟು ನಿಧಾನಕ್ಕೆ ನಿಮ್ಗೆ ಅದನ್ನು ತೋರಿಸ್ತಾ ಇರೋವಂಥದ್ದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಫಾಸ್ಟಾಗಿ ತೋರಿಸಿದ್ರೆ ಪಾಪ ನಿಮಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೋಡಿ, ನನಗೆ ಎಲ್ಲೂ ಕೂಡ ರಿಂಗು ಕಾಣ್ತಾನೆ ಇಲ್ಲ, ಯಾವ ರಿಂಗ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಪ್ಲಾಸ್ಟಿಕ್ ರಿಂಗು ಬೇಕಾದ್ರೆ ಸಿಗುತ್ತೆ, ಅದನ್ನು ಬೇಕಾದ್ರೆ ಹಾಕೋಬೋದು. ಗೋಲ್ಡನ್ ಬೀಡ್ಸ್ ಇದನ್ನು ಕೂಡ ನಿಮಗೆ ಸಿಗುತ್ತೆ, ಬೀಡ್ಸ್ ರಿಂಗು ಇದನ್ನು ಹಾಕೋಬೋದು. ನೋಡಿ, ಈಗ ನನಗೆ ರಿಂಗೆಲ್ಲ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಆಯಿತು, ಪೂರ್ತಿ ಈಗ ನಾನು ಸೆಕೆಂಡ್ ಲೈನನ್ನು ಹಾಕ್ತಾ ಇರೋವಂಥದ್ದು. ಇಲ್ಲಿಂದ ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ, ಆದ್ರೂ ಕೂಡ ಈಸಿ ಮಾಡ್ಕೊಳ್ಳೋಣ. ಒಂದು ಟಿಪ್ನ ಹುಡ್ಕೊಂಬಿಡ್ಬೇಕು ನಾವು ಎಲ್ಲೇ ಹಾಕ್ಕೋಬೇಕು ಅಂದ್ರೂ. ನೋಡಿ, ರಿಂಗನ್ನ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ರಿಂಗ್ನ ಉಲ್ಟಾ ಮಾಡ್ಕೊಳ್ಳಿ, ಅಲ್ಲಿಗೆ ನೀವು ಲಾಕ್ ಮಾಡಿಕೊಂಡ್ರೆ ರಿಂಗಿಗೂ ನಿಮಗೇನೋ ತಡೆಯೋದಿಲ್ಲ. ಮತ್ತು ಪುನಃ ರಿಂಗ್ನ ಮೇಲೆ ತಗೊಳ್ಳಿ. ನೋಡಿ, ಇವಾಗ ನಮಗೆ ಸೂಜಿ ಮೇಲೆ ದಾರ ಒಂದು ಸರ್ತಿ ನೀವು ಎರಡೂ ದಾರದಲ್ಲೂ ಕೂಡ ಎಳ್ಕೊಂಡ್ಬಿಡಿ. ಅಂದರೆ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು ನೀವು. ಆವಾಗಲೇ ನಾನು ಡಬಲ್ ಕ್ರೋಶೆಟ್ ಮಾಡೋದ್ನಲ್ಲ, ಸೂಜಿ ಮೇಲೆ ದಾರ ತೊಗೊಂಡು ನೀವೇನು ಮಾಡಿ ಸಿಂಗಲ್ನ ಮಾಡ್ಕೊಳ್ಳಿ. ಚೈನಲ್ಲ, ಸಿಂಗಲ್ ಕ್ರೋಶೆಟ್, ಸೂಜಿ ಮೇಲೆ ದಾರ ಎರಡನ್ನೂ ಕೂಡ ಲಾಕ್ ಮಾಡಿಕೊಂಡ್ರೆ ನೀವು ಆಯಿತು. ಇಲ್ಲಿ 3 ಸಿಂಗಲ್ ಕ್ರೋಶೆಟ್ಟು, ಇಲ್ಲಾಂದರೆ ನಿಮಗೆ 2 ಸಿಂಗಲ್ ಕ್ರೋಶೆಟ್ಗೆ ಏನು ಮಾಡಿ ನೀವು ಒಂದೊಂದು ಬೀಡ್ಸ್ನ ನೀವು ಹಾಕಬೇಕಾಗತ್ತೆ. ನಾನಿಲ್ಲಿ 2 ಸಿಂಗಲ್ ಕ್ರೋಶೆಟ್ಗೆ ಮಧ್ಯೆ ಒಂದೊಂದು ಬೀಡ್ಸನ್ನು ಹಾಕಿರೋ ಅಂಥದ್ದು. ನೀವು ಕೂಡ ಹಾಗೇ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಂದರೆ ಸುತ್ತನೂ ಕೂಡ ಬೀಡ್ಸ್ ಹಾಕ್ಬೋದು. ಪೂರ್ತಿ ಏನಿದೆಯಲ್ಲ, ಪೂರ್ತಿ ಒಂದು ಬೀಡ್ಸಿಂದನೇ ಬೇಕಾದ್ರೆ ನೀವು ಕವರ್ ಮಾಡ್ಕೋಬೋದು. ಬಟ್ ನನಗಿಲ್ಲಿ ಬೇಡ ಅಂತ ಅನ್ನಿಸ್ತು, ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ. ಹಾಗಾಗಿ ನನಗಿಲ್ಲಿ ಏನು ಮಾಡಿದೆ, ಇಲ್ಲಿ ಮಧ್ಯಕ್ಕೆ ಒಂದೊಂದು ಬೀಡ್ಸ್ ಇರಲಿ, ಬಟ್ ಅಟ್ಲೀಸ್ಟ್ 2 ಕ್ರೋಶೆಟ್ಗೆ 1 ಬೀಡ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹಾಕ್ತಾ ಇರೋವಂಥದ್ದು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೇ ಆಯಿತು ಅಂದರೆ ನಾನು ಹಾಕೋವಂಥ ವಿಡಿಯೋಗಳೆಲ್ಲ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ಇಲ್ಲಿ ಇದೆಲ್ಲ ಆಯ್ತಾದ್ಮೇಲೆ ನಿಮ್ಗೆ ಏನಂತಂದರೆ ಡಬಲ್ ಕ್ರೋಶೆಟ್ ಹಾಕಿ ನಾವು ಒಂದೊಂದು ಬೀಡ್ಸ್ ಹಾಕ್ಕೊಂಡು ಹೋಗ್ತಾರಲ್ಲ, ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಒಂದು ಬೀಡ್ಸ್ ಉಳಿಯುತ್ತೆ. ಯಾಕಂದರೆ ನಾವು 20-21 ಹಾಕಿದ್ದೀವಲ್ವ, ಹಾಗಾಗಿ ನಮಗೆ ಎಕ್ಸ್ಟ್ರಾ ಒಂದು ಕ್ರೋಶೆಟ್ ಇರೋ ಅಂಥದ್ದೊಂದು ಗ್ಯಾಪ್ ಉಳಿಯುತ್ತೆ. ಅದೊಂದು ಬೀಡ್ಸ್ನ ಫಿಲ್ಲಪ್ ಮಾಡ್ಬೋದು, ಅಷ್ಟು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗೆ ಏನು ಮಾಡಿ ನೀವು ಏನು ಫಿಲ್ಲಪ್ ಮಾಡಬೇಡಿ, ಜಸ್ಟ್ ಹಾಗೇ ನೀವು ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಡಿ. ನೀವು ನನಗಿಲ್ಲಿ ಜಸ್ಟ್ ಹೇಗೆ ಸೀರೆಗೆ ಲಾಕ್ ಮಾಡೋದು ನೀವು ಕೂಡ ಹಾಗೇ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲಿ ಲಾಕ್ ಮಾಡಬೇಕಾಗಿತ್ತು ಅಲ್ಲಿಗೆ ನಾನು ಲಾಕ್ ಮಾಡಿದ್ದೀನಿ. 4ಕ್ಕೆ ಅಗೇನ್ ಮತ್ತೆ 3ಕ್ಕೆ ಚೈನ್ ಹಾಕ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇರೋವಂಥದ್ದು. ಫ್ರೆಂಡ್ಸ್, ಯಾರಿಗೆಲ್ಲ ಕ್ರೋಶ ವರ್ಕ್ ಕಲಿಬೇಕು ಅಂತ ಆಸೆ ಇದೆ, ಇಂಟ್ರೆಸ್ಟ್ ಇದೆ, ಸೊ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಕ್ರೋಶ ವರ್ಕ್ನ ಹೇಳ್ಕೊಡ್ತೀನಿ. ನೋಡಿ, ಇವಾಗ ನಾನಿಲ್ಲಿ
ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನಿಲ್ಲಿ ರಿಂಗಿಗೆ ಹಾಕ್ಕೊಂಡು ಮತ್ತೆ ಪುನಃ ರೌಂಡನ್ನು ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾಕಿಲ್ಲಿ 2 ರಿಂಗು ಅಥವಾ 3 ರಿಂಗಿಗೆ ತೋರಿಸ್ತಾ ಇದ್ದೀನಿ ಅಂತಂದರೆ 1 ರಿಂಗಲ್ಲಿ ಗೊತ್ತಾಗಲಿಲ್ಲ ಅಂದರೂ ಚಿಂತೆ ಇಲ್ಲ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಅಷ್ಟೇ, ಬಟ್ ಕಲಿಯೋದಕ್ಕೆ ಈಸಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿ ನಿಮಗೆ 2 ರಿಂಗು 3 ರಿಂಗು ಹಾಕಿ ತೋರಿಸಿರೋ ಅಂಥದ್ದು. ಇಲ್ಲಿ ನಾನು ಜಾಸ್ತಿ ವಿಡಿಯೋನ ಫಾಸ್ಟ್ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಮಾತ್ರ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿರೋ ಅಂಥದ್ದಷ್ಟೇ. ನೋಡಿ ಇವಾಗ ಫೈನಲಾಗಿ ಈ ಥರ ಆಗಿದೆ. ನೀವಿಲ್ಲಿ ಒಂದು 3 ಇಂಚಷ್ಟು ಬಿಟ್ಟು ದಾರಾನ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಮತ್ತು ಸೆಕೆಂಡ್ ಲೇಯರ್ದು ಎರಡನ್ನೂ ಕೂಡ ಸೇರಿಸಿ ನಾನಿಲ್ಲಿ ಕಟ್ ಮಾಡ್ತಾ ಇರೋವಂಥದ್ದು. ಇದಕ್ಕೆ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ನೀವೇನು ಮಾಡಿ, ಬೀಡ್ಸ್ ಹಾಕಬೇಕಾದ್ರೆ ಸೀರೆನ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕ್ಕೊಂಡು ಬೀಡ್ಸನ್ನು ನೀವು ಹಾಕ್ಕೋಬೇಕಾಗತ್ತೆ. ಬೈ ಚಾನ್ಸ್ ಎಲ್ಲಾದರೂ ನಿಮಗೆ ದಾರ ಏನಾದರೂ ಇತ್ತು ಅಂದರೆ ಈ ಟೈಮಲ್ಲಿ ನಾವು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ. ನೀವು ರೌಂಡ್ ಬೀಡ್ಸನ್ನು ತಗೊಳ್ಳಿ, ಯಾವಾಗಲೂ ಅಷ್ಟೇ ಡಿಸೈನ್ ಬೀಡ್ಸ್ನ ತೊಗೋಬಾರ್ದು. ನೀವು ರೌಂಡ್ ಬೀಡ್ಸನ್ನು ತಗೊಂಡು ನೀವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದು ಮಿನಿಮಮ್ ಸೆಟ್ ಆಗಬೇಕು ಅಂತಂದರೆ 1 ಅವರ್ ಆದ್ರೂ ಬಿಡಲೇಬೇಕು. ಗಮ್ ಹಾಕಿದ್ದಾದಮೇಲೆ 1 ಅವರ್ ಬಿಡ್ತು ಅಂತಂದರೆ ಗಮ್ಮು ಕೂಡ ನೀಟಾಗಿ ಅದಕ್ಕೆ ಆರ್ಕೊಂಡಿರುತ್ತೆ, ಕೊನೆಗೆ ಸೆಟ್ ಕೂಡ ಆಗಿರುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಗಮ್ ಬಂದು ಫೆವಿಕಾಲು. ನೀವು ಬೇಕಾದರೆ ಫ್ಯಾಬ್ರಿಕ್ ಗ್ಲೂನು ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿಲ್ಲಿ ಸೆಟ್ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗ ನಾನು ನಿಮಗೆ ಕುಚ್ ಹಾಕಿ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ನೋಡೋಣ. ನೋಡಿ ಈ ರೀತಿಯಾಗಿ ಫೈನಲ್ ಲುಕ್ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಕುಚ್ ಕೂಡ ನಾನು ಒಂದೇ ಆ್ಯಂಗಲಲ್ಲಿ ಹಾಕಿರೋ ಅಂಥದ್ದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.